ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ಕಾನ್ಸೆಪ್ಟ್ ಬಂದ್ಬಿಟ್ಟು ಆಲ್ರೆಡಿ ನಾವು ಹೋಗ್ತೀರ ಹಿಂದೆ ಮುಂದೆ ಮಾತಾಡೋಂಥ ಜನಗಳು. ಹಿಂದೆ ಮುಂದೆ ಅಂತಂದರೆ ನಿಮ್ಮ ಮುಂದೆ ಮಾತಾಡಲ್ಲ ಅವರು, ನಿಮ್ಮ ಮುಂದೆ ಮಾತಾಡಲ್ಲ. ಒಂದೇದಾಗಿ ಹೇಳಬೇಕು ಅಂದರೆ ಹಿಂದೆ ಮಾತಾಡೋ, ಬಟ್ ಇವ್ರಿಗೇನೋ ಗೊತ್ತಾಗಿರ್ತದೆ, ಏನೋ ಗೊತ್ತಿಲ್ಲ. ನಮ್ಮ ಬಗ್ಗೆ ಜನ ಹಿಂದೆ ಹಿಂಗೆ ಮಾತಾಡ್ತಾರೆ ಅಂತ ಅನ್ನೋ ಕಾನ್ಸೆಪ್ಟ್ ಎಲ್ಲರಿಗೂ ಬರುತ್ತೆ. ನಮ್ಮ ಬಗ್ಗೆ ಹಿಂಗೆ ಮಾತಾಡ್ತಾರೆ ಹಿಂದೆ ಜನ, ಹಿಂಗೆ ಮಾತಾಡ್ತಾರೆ. ಅದೇ ಹೆಂಗೆ ಇವ್ರಿಗೆ ಗೊತ್ತೋದು ಗೊತ್ತಿಲ್ಲ, ಬಟ್ ಅನಿಸುತ್ತೆ ಹೇಳ್ತಿರ್ತಾರೆ ನಮ್ಮ ಬಗ್ಗೆ ಜನ ಹಿಂಗೆ ಕೆಟ್ಟದಾಗಿ ಮಾತಾಡ್ತಾರೆ ಅಂತ. ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡಬಾರ್ದು ಅಂತ ಇವ್ರು ಹೇಳ್ತಿರ್ತಾರೆ. ಓಕೆ, ಅದೇನೋ ಕರೆಕ್ಟ್. ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡಬಾರ್ದು ಅಂದರೆ ಇವ್ರ ಮ್ಯಾಟ್ರ್ ಬಂದಾಗ ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡಬಾರ್ದು ಅಂತ. ಬಟ್ ಇವ್ರೇನು ಮಾಡ್ತಿರ್ತಾರೆ ಅಂದರೆ ಇವರೇ ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿರ್ತಾರೆ. ಅವಾಗ ಮ್ಯಾಟ್ರ್ ಆಗಲ್ವಾ? ಎಕ್ಸಾಂಪಲ್ ಬಂತು ಅಂದರೆ ಏನೋ ಒಂದು ಮಾಡ್ತಿರ್ತಾರೆ ಅಂದರೆ ಅವನಿಗೆ ಹೇಳೋದು, ಅವನ ಅಟ್ಟೆ ಬಾ, ಅವನು ಅದಂಗೆ ಮಾಡಲ್ವಾ, ಅವನು ಹಿಂಗೆ ಮಾಡಲ್ವಾ, ಅವನು ಸರಿ ಇಲ್ಲ ಬಾ, ಇಂಥವೇ ಬರ್ರಿ ಇಂಥ ಹೇಳೋದು. ಅದೇ ಜನರು, ಬೇರೆ ಜನರು ಅವ್ರಿಗೆ ಹೇಳ್ಬಿಟ್ರೆ ಹಂಗೆ ಹೇಳ್ಬಾರ್ದು ಅಂತ ಇವರು. ಅದೇ ಬೇರೆ ಜನರ ಬಗ್ಗೆ ಇವ್ರು ಹಿಂಗೆ ಮಾತಾಡ್ತಿದ್ರೆ ಬೇರೆ ಜನರ ಬಗ್ಗೆ ಇವ್ರು ಯಾಕೆ ಮಾತಾಡ್ತಿರ್ತಾರೆ? ಮಾತಾಡೋಕ್ಕಿಲ್ಲ. ಸೊ ಹಂಗಾಗ್ತವೆ ಕೆಲವೊಂದು ಕಡೆ ಅಂತಲ್ಲ, ಎಷ್ಟೋ ಕಡೆ ಇವಾಗ ಆಗ್ತದೆ, ನಡೀತಿರೋದು. ಹಿಂದೆ ಮುಂದೆ ಮಾತಾಡೋ ಜನ ಜಾಸ್ತಿ ಜನನೇ ಇದ್ದಾರೆ. ಸೊ ಎಲ್ಲರಿಗೂ ಅನುಭವ ಆಗಿರಬೇಕಿದು ಅನ್ಕೋತೀನಿ. ನೋಡ್ರಿ, ನನ್ನ ಮಾತಾಡೋದು ನಿಜ ಇದ್ದರೆ ಕಾಮೆಂಟಲ್ಲಿ ಹಾಕಿ, ಇಲ್ಲಾಂದರೆ ನೀವು ಹೇಳೋದು ತಪ್ಪಿದೆಯಪ್ಪ ಅಂತಂದರೆ ಅದನ್ನೂ ಕೂಡ ಬರೋದು ಹಾಕಿರಿ, ಮತ್ತು ಚೇಂಜ್ ಮಾಡೋಣ ಏನಾದರೂ ಇದ್ದರೆ. ಆದರೆ ದಿನನಿತ್ಯ ನಡೆಯೋದ್ರಲ್ಲಿ ದಿನ ಕೂಡ ನಡೆಯೋದಂಥದ್ದು ಇದು ವಿಷಯ. ಎಲ್ಲರ ಜೀವನದಲ್ಲಿ ಹಾಗೆ ಆಗಿರ್ತದೆ. ನಮ್ಮ ಬಗ್ಗೆ ಅವರೆಲ್ಲ ಕೆಟ್ಟದಾಗಿ ಮಾತಾಡ್ತಿರ್ತಾರೆ, ನಮ್ಮ ಬಗ್ಗೆ ಕಂಡ್ರೆ ಆಗಲ್ಲ, ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ. ಹಂಗೆ ಒಂದು ಕೆಲಸ ಮಾಡ್ಬೇಕಾದ್ರೆ ಕಂಪ್ನಿಲೋ ಎಲ್ಲೋ ಒಂದು ಆಚೆ ಕಡೆನೋ ಎಲ್ಲೋ ಹೊರಗಡೆ ಹೋದಾಗ, ಎಲ್ಲ ಸಂಬಂಧಿಕರಲ್ಲಿ ಹೋದಾಗ ಇಂಥೆಲ್ಲ ಘಟನೆಗಳಾಗಿರ್ತವೆ. ನಮ್ಮ ಬಗ್ಗೆ ಕೆಟ್ಟ ಒಪಿನಿಯನ್, ಸರಿಯಾಗಿ ಮಾತಾಡಲ್ಲ, ಚೆನ್ನಾಗಿಲ್ಲ ಅಂತ ಹೇಳ್ತಿರ್ತೀವಿ. ನಾವು ಚೆನ್ನಾಗೇ ಇರ್ತಾರೆ, ಬಟ್ ನಾವು ಮಾತಾಡೋ ರೀತಿ ಸ್ವಲ್ಪ ಇದಾಗಿರ್ತದೆ. ಯಾವಾಗಲೂ ಅದೊಂದು ಸ್ವಲ್ಪ ತಿದ್ಕೊಂಡು ಹೋದಾಗ ಚೆನ್ನಾಗಿರುತ್ತೆ. ಎಲ್ಲ ಕಡೆನೂ ಎಲ್ಲರಿಗೂ ಅನ್ವಯಿಸುತ್ತೆ, ಒಂದು ಕಡೆಯಿಂದ ಎಲ್ಲರಿಗೂ ಅನ್ವಯಿಸುತ್ತೆ ನೋಡೋಕ್ಕಾದ್ರೆ. ಮಾಡ್ತಿರೋ ಉದ್ದೇಶ ಅದೇ. ಸ್ವಲ್ಪ ಆಲ್ಮೋಸ್ಟ್ ಎಲ್ಲ ಘಟನೆಗಳು ನಡೆದಿರ್ತವೆ ಇಂಥವೆಲ್ಲ. ಹಿಂದೆ ಮುಂದೆ ಮಾತಾಡ್ತಾರೆ ಜನ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ನಡೆದಿರ್ತವೆ ಎಲ್ಲ ಕಡೆನೂ ಕೂಡ. ಎಲ್ಲರೂ ಜೀವನದಲ್ಲಿ ಅನುಭವ ಆಗಿರಬೇಕು ಇದು ಅನಿಸುತ್ತೆ, ಅದಕ್ಕೆ ಮಾಡ್ತಾ ಇರೋದು ಅಷ್ಟೇ. ಅದೇ ನಾವು ಇನ್ನೊಬ್ಬರ ಬಗ್ಗೆ ನಾವು ಕೆಟ್ಟದಾಗಿ ಅವ್ರ ಹಿಂದೆ ಮಾತಾಡಕತ್ರೆ, ನಮ್ಮ ಬಗ್ಗೆನೂ ಜನ ಹಿಂದೆ ಮಾತಾಡ್ತಾರಲ್ಲ, ಮತ್ತು ನಾವು ಅವಾಗ ಯಾಕೆ ರಿಯಾಕ್ಟ್ ಮಾಡ್ತೀವಿ? ನಮ್ಮ ಬಗ್ಗೆ ಅವ್ರು ಕೆಟ್ಟದಾಗಿ ಮಾತಾಡ್ತಾರೆ, ಹೌದಪ್ಪ, ನಮ್ಮ ಬಗ್ಗೆ ಅವ್ರು ಕೆಟ್ಟದಾಗಿ ಮಾತಾಡಿದ್ರು, ಅವ್ರು ಸರಿಗಿಲ್ಲ. ಬಟ್ ನೀನು ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿರ್ತೀಯಲ್ಲ, ನೀನು ಸರಿಗಿನ? ನೀನು ಮಾತಾಡಬಾರ್ದು ಇನ್ನೊಬ್ಬರ ಬಗ್ಗೆ, ಹೌದಲ್ವಾ? ನೋಡಿ, ನಾನು ಹೇಳ್ತಿದ್ದೇನಂತ ಅಷ್ಟೇ, ನನಗೇನು ಇದರಲ್ಲಿ ಇದೇನಿಲ್ಲ. ಬಟ್ ನೋಡಿ, ನಿಮಗಿಷ್ಟ ಆದರೆ ಲೈಕ್ ಮಾಡಿರಿ. ಇದರಲ್ಲಿ ಇನ್ನೂ ಮುಂದೆ ಒಳ್ಳೆ ವೀಡಿಯೋಗಳನ್ನು ಮಾಡ್ತಾ ಇರ್ತೀನಿ. ಇಂಥ ದಿನನಿತ್ಯ ನಡೆಯುವಂಥದ್ದು ಒಂದು ನಿಜವಾದಷ್ಟು ಘಟನೆಗಳನ್ನು ಮಾಡ್ತಿರ್ತೀನಿ. ಎಲ್ಲರ ಜೀವನದಲ್ಲಿ ಆಗ್ತಿರ್ತವೆ ಇಂಥ ಘಟನೆಗಳು. ಸೊ ಹಂಗಾಗಿ ಒಂದು ಸ್ವಲ್ಪ ಸಣ್ಣ ಪುಟ್ಟ ಜೀವನದಲ್ಲಿ ದಿನನಿತ್ಯ ನಡೀತಿರ್ತಾವಲ್ಲ, ಅಂಥವೇ ಮಾಡೋದು. ಒಂದೇ ಒಂದು ಕೇಳ್ಕೊಳ್ಳೋದು, ಇಷ್ಟ ಆದರೆ ಲೈಕ್ ಮಾಡಿರಿ, ಬೇಡ ಅಂತ ಇಷ್ಟ ಆಗಲಿಲ್ಲ ಇನ್ನು ಕಾಮೆಂಟ್ ಮಾಡಿ, ಹಿಂಗೆ ಸರಿಯಾಗಿ ಮಾಡ್ಕಪ್ಪ, ಹಿಂಗೆ ಮಾಡಬಾರ್ದಿತ್ತು, ಹಿಂಗೆ ಸರಿಯಾಗಿ ಮಾಡು ಅಂತ ಕಾಮೆಂಟಲ್ಲಿ ಹಾಕಿ. ನಾವು ಕೂಡ ಸ್ವಲ್ಪ ತಿದ್ಕೊಂಡು ಇನ್ನೂ ಸ್ವಲ್ಪ ಉತ್ತಮವಾದಂಥ ವೀಡಿಯೋಗಳನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನನ್ನ ಮಾತುಗಳಿಂದ ಕೆಲವೊಬ್ಬರಿಗೆ ಬೇಜಾರಾಗ್ಬೋದು, ಕೆಲವೊಬ್ಬರಿಗೆ ಬೇಜಾರಾದರೆ ಸಾರಿ ಅಷ್ಟೇ. ಬೇಜಾರಾದ ಕ್ಷಮೆ ಇರಲಿ.
ಮಾತಾಡಬಾರ್ದು ಅಂತ ಕೇಳ್ತೀನಿ. ಯಾಕಂದರೆ ಹೇಳೋಕ್ಕಾಗಲ್ಲ, ಕೆಲವೊಂದಿಷ್ಟು ವೀಡಿಯೋಗಳಿಂದ ಎಷ್ಟೋ ಜನಕ್ಕೆ ಬೇಜಾರು ಕೂಡ ಆಗ್ತವೆ ಕೆಲವೊಂದು ಮಾತುಗಳಿಂದ. ಸೊ ಹಂಗೆ ಜನ ಹಿಂದೆ ಮುಂದೆ ಹಿಂಗೆ ಮಾತಾಡ್ತಾರೆ ಅಂತ ಹೇಳೋದೊಂದು ಕಾನ್ಸೆಪ್ಟ್ ಇತ್ತು ಇವತ್ತು, ಅದಕ್ಕೆ ಹೇಳ್ತಿದ್ದೀನಿ. ಒಂದು ಬೇಳು ಇನ್ನೊಬ್ಬಂಗೆ ನಾವು ತೋರಿಸಿದ್ರೆ 4 ಬೇಳು ನಮಗೆ ತೋರಿಸ್ತಿರ್ತಾವಂತೆ. ಸೊ ನಾವು ಇನ್ನೊಬ್ಬರವಾಗಿ ಕೆಟ್ಟದಾಗಿ ಯೋಚನೆ ಮಾಡಬಾರ್ದು ಅಂತ ಅನ್ಕೋತೀನಿ ನಾನು. ಸೊ ಫ್ರೆಂಡ್ಸ್, ನಾನು ಇನ್ಮೇಲಿಂದ ಕೆಟ್ಟದಾಗಿ ಯಾರ್ದು ಯೋಚನೆ ಮಾಡೋಕ್ಕೆ ಹೋಗಲ್ಲ. ಸೊ ನಾನು ಅದಕ್ಕೆ ಕೇಳ್ಕೊತೀನಿ, ಇನ್ನೊಬ್ಬರವಾಗಿ ನೀವು ಕೂಡ ಹಂಗೆ ಇರಿ, ಕೆಟ್ಟದಾಗಿ ಯೋಚನೆ ಮಾಡಬೇಡ್ರಿ. ಹೋಗ್ಲಿ ಬಿಡಿ, ಅವ್ರ ಪಾಡಿಗೆ ಅವ್ರು ಹೆಂಗೆ ಇರ್ತಾರೆ, ಅವ್ರ ಕಷ್ಟ ಅವ್ರಿಗೆ ಗೊತ್ತು. ಸೊ ಹಂಗಾಗಿ ನಾವು ಹಂಗೆ ಇರೋಣ ಅಂತ ಅಂದ್ಕೊಟ್ಟಿದ್ದೀನಿ. ಇನ್ನವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡೋಕ್ಕಿಂತ ಬಿಡಪ್ಪ, ಅವ್ರ ಪಾಡಿಗೆ ಹಿಂಗೆ ಸಂತೋಷವಾಗಿದ್ದಾರೆ ಅನ್ನೋ ರೇಂಜಿಗೆ ಮಾತಾಡಿ, ಸುಮ್ಮನೆ ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಹೇಳೋದು ಬೇಡ ಅಂದ್ಕೊತೀನಿ. ನೋಡಿ, ನಿಮಗೇನು ಅನಿಸುತ್ತೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಆಡಿಯೋ ಕರೆಕ್ಟಾಗಿ ಕೇಳಿಸುತ್ತೋ ಇಲ್ಲ ಗೊತ್ತಿಲ್ಲ, ಗಾಡಿ ಬೇರೆ ಓಡಿಸಿದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್. ಮತ್ತೇನಾದ್ರು ಹೇಳಬೇಕಾ? ಸದ್ಯಕ್ಕಂತೂ ಇಷ್ಟು. ಓಕೆ, ಹಂಗೆ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿರಿ, ಆ ಬೆಲ್ ಬಟನ್ ಒತ್ತಿ. ಆದಷ್ಟು ನಾವು ಮಾಡುವಂಥ ವೀಡಿಯೋಗಳನ್ನು ನೋಟಿಫಿಕೇಷನ್ಗಳನ್ನು ನಿಮ್ಗೆ ಸಿಗುತ್ತೆ, ಬೇಗ ಸಿಗುತ್ತೆ ಅಂತ ನೋಡ್ರಿ. ಒಂದು ಸಾಮಾಜಿಕ ಮಾಮೂಲಿ ಇಂಥ ಒಂದಿಷ್ಟು ಸುಧಾರಣೆಗಳನ್ನು ನಾವು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೀವು ಒಂದಿಷ್ಟು ಇದ್ದರೆ ಕಾಮೆಂಟೆಲ್ಲ ಹಾಕಿ, ನಾನು ಕೂಡ ಸುಧಾರಣೆ ಆಗಬೇಕು ಅಂದರೆ ಸುಧಾರಣೆ ಆಗ್ತೀವಿ. ಯಾಕಂದರೆ ಇದು ಬೆಳೆ ಸಮ ಇಲ್ಲ, ನಾವು ಕೂಡ ಕರೆಕ್ಟಾಗಿರಲ್ಲ, ಯಾರು ಕೂಡ ತಿದ್ಕೊಳ್ಳೋ ಒಂದು ಅವಕಾಶ ಕೊಡಿ ಎಲ್ಲರಿಗೂ. ಇಂಥದ್ದು ಮಾಡಬೇಕಾಗಿತ್ತು, ಇಂಥದ್ದಿಲ್ಲ ಅಂತ ಹಾಕಿ ಅಂಥವ್ರ ಮೇಲೆ ಕಾನ್ಸೆಪ್ಟ್ ವೀಡಿಯೋಗಳನ್ನು ಮಾಡ್ತೀನಿ ಇನ್ಮೇಲಿಂದ. ಸೊ ಹಲೋ, ಓಕೆ ಫ್ರೆಂಡ್ಸ್, ಬಾಯ್.